ನಮಸ್ಕಾರ ಜೈರಾಮ್ ಅವ್ರಿಗೆ. ನಮಸ್ತೆ. ತಾವು ತಮ್ಮ ಪರಿಚಯ ಮಾಡ್ತೀವಿ. ನಮ್ಮ ಹೆಸರು ಜೈರಾಮ್ ಅಂತೇಳಿ, ರೈತ ಮುಖಂಡ ಮತ್ತು ಭ್ರಷ್ಟಾಚಾರ ವಿರೋಧಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇವತ್ತೇನು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ 5 ದಿನದಿಂದ CO ನಂದಿನಿ ಹಟಾವೋ ಜಿಲ್ಲಾ ಪಂಚಾಯತಿ ಬಚಾವೋ ಅಂತ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಉದ್ದೇಶ? ಈ ಪ್ರತಿಭಟನೆ ಏನು ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 60 ಟನ್ ಕಬ್ಬಣವನ್ನ ಸಾಗಾಣಿಕೆ ಮಾಡಿ ಇವತ್ತಿವರೆಗೆ ಕಬ್ಬಣ ಎಲ್ಲಿದೆ ಅನ್ನೋದನ್ನ ಸಮಗ್ರವಾಗಿ ಮಾಹಿತಿ ಒದಗಿಸ್ತೇನೆ ನಿರ್ಲಕ್ಷ್ಯತನ ವಹಿಸಿರೋದ್ರಿಂದ ಆಡಳಿತ ಕುಸಿತ ಆಗಿದೆ. ಆಡಳಿತ ಯಾರು ಸಮಗ್ರವಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಇದು ಉದ್ದೇಶಪೂರ್ವಕವಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಈ ಕಬ್ಬಿಣ ಸಾಗಾಣಿಕೆಯಿಂದ ಯಾವ್ಯಾವ ಅಧಿಕಾರಿಗಳ ಕೈವಾಡ ಇದೆ ಇಲ್ಲ ಅಂತ ಏನು ಆರೋಪ ಇದೆ ನಿಮ್ಗೆ? ಯಾವ್ಯಾವ ಅಧಿಕಾರಿಗಳ ಮೇಲೆ ನಿಮ್ದು ಆರೋಪ? ನಮ್ದು ಮೊದಲೇ KRD ಅಧಿಕಾರಿ ಸೋಮಶೇಖರ್ ಅವರು ಮೇನ್ ಇದಕ್ಕೆ ಉಸ್ತುವಾರಿ, ಅವರೇ ಎಲ್ಲ ಜವಾಬ್ದಾರಿ ಉತವಾಗಿ ಮಾಡಿರ್ತಕ್ಕಂಥದ್ದು. ಎರಡನೇದು CO ಅವರ ನಿರ್ದೇಶನದ ಮೇಲೆ ಅವ್ರು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಅವರೇ ಹೇಳಿಕೆ ಕೊಟ್ಟಿರುವಂತ ಪತ್ರಿಕೆ, ಅವರ ಲೆಟರ್ ಅಲ್ಲಿ ಹೇಳಿಕೆ ಕೊಟ್ಟಿರುವಂತ ಲೆಟರ್ಗಳು. ಈ ಎಲ್ಲ ಲೆಕ್ಕಾಚಾರದಲ್ಲಿ ನಾವು ಅವರೇ ಇದುವರೆಗೂ ನಮಗೆ ಅವರು ಕಬ್ಬಣವನ್ನ ತೋರಿಸ್ತೇನೆ ಸುಮಾರು 5-6 ತಿಂಗಳಾಯ್ತು ಬರ್ತದೆ. ಇದುವರೆಗೆ ಯಾವುದೇ ಕಬ್ಬಣ ಎಲ್ಲಿದೆ ಅನ್ನೋದನ್ನ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇಲ್ಲ. ಈಗಾಗಲೇ SP ಕೂಡ ಸಂಬಂಧಪಟ್ಟ ದೂರು ಕೊಟ್ಟಿದ್ವಿ. ಅವ್ರಿಗೂ ನಾವು ಕಬ್ಬಣ ಮಾರಾಟ ಮಾಡಿಲ್ಲ ಇದೆ ಅಂತ ಹೇಳ್ತಾರೆ. ಅದು ಎಲ್ಲಿದೆ ಇದ್ಮೇಲೆ ತಂದು ಹಾಕಿ ಜಿಲ್ಲಾ ಪಂಚಾಯತಿ ಆವರಣಕ್ಕೆ ಹಾಕಿ ಅನ್ನೋದೇ ನಮ್ಮ ಬೇಡಿಕೆ ಮೊದಲನೇದು. ಈಗ ಬೇರೆ ಇನ್ನೇನೇನೇನು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಮೇಲೆ ಆರೋಪ? ಹಲವಾರು ದೂರುಗಳಿದೆ. ಈಗ ಕಾರುಗಳನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು, ಸಮಗ್ರವಾಗಿ ಕೆಲಸ ನಿರ್ವಹಿಸ್ತಾ ಇರೋದು, ಈ ಕುಂದುಕೊರತೆ ಮಾಡ್ತೀವಿ ಅಂತ ಹೇಳಿದ್ರು, ಕುಂದುಕೊರತೆಯನ್ನ ನಿರ್ವಹಣೆ ಮಾಡ್ದೇನೆ ವಿಫಲವಾದ್ರು, ಸಾರ್ವಜನಿಕರಿಗೆ ಏನು ಅಲ್ಲಿ ಕೆಲಸಗಳಾಯ್ತಲ್ಲ. ಇನ್ನೊಂದು ನಾವು ಆಲೆ 2 ವರ್ಷ ಹಿಂದೆನೆ ನಾವು ಈಗ ಇವ್ರು ಬಂದ ಸಂದರ್ಭದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಿದ್ದು. ಜಲಜೀವನ್ ಮಿಷನ್ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ಜಲಜೀವನ್ ಮಿಷನ್ ಅಲ್ಲಿ ಕುಡಿಯುವ ನೀರಿನ ಯೋಜನೆಯಲ್ಲಿ ಅದನ್ನ ತನಿಖೆ ಮಾಡಿಸ್ತೀವಿ, ಪ್ರತಿಭಟನೆ ಬಿಡಿ, ನಾವು ಕ್ರಮ ವಹಿಸ್ತೀವಿ ಅಂತ ಹೇಳ್ತಕ್ಕಂಥವ್ರು ಇವತ್ತುವರೆಗೂ ಅದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮ ವಹಿಸಿಲ್ಲ. ಅದ್ರ ಬಗ್ಗೆ ಯಾವುದೇ ನಮ್ಗೆ ಮಾಹಿತಿಯನ್ನು ಒದಗಿಸ್ತಾ ಇಲ್ಲ. ಈ ರೀತಿ ಹಲವಾರು ಲೋಪದೋಷಗಳು ಈ CO ಇರೋದ್ರಿಂದ ನಮ್ಗೆ ಈ CO ಮಂಡ್ಯ ಜಿಲ್ಲೆಯಿಂದ ತೆರವುಗೊಳಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ಹಟಾವೋ ಅಂತ ಹಾಕೊಂಡಿದ್ವಿ. ಈ 5ನೇ ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ. ಜಿಲ್ಲಾಡಳಿತದಿಂದ ಆಗಲಿ ಸರ್ಕಾರದಿಂದ ಆಗಲಿ ನಿಮ್ಮ ಮನವಿಯನ್ನು ಏನಾರು ಆಲಿಸಿದಾರ? ಇಲ್ಲ, ಇವತ್ತುವರೆಗೂ ಯಾರು ಜಿಲ್ಲಾಧಿಕಾರಿಗಳೇ ಆಗ್ಲಿ ಮತ್ತೆ ನಮ್ಮ ಉಸ್ತುವಾರಿ ಸಚಿವರ ಕಡೆಯಿಂದ ಆಗ್ಲಿ ಯಾರು ನಮ್ಮ ಶಾಸಕರುಗಳು ಏನು 7 ಜನ ಇದ್ದಾರೆ, ಯಾವ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ನೀವು ಪ್ರತಿಭಟನೆ ಮಾಡೋ ಬಗ್ಗೆ ಯಾರು ಗಮನಕಾರ ಪತ್ರ ವ್ಯವಹಾರ ಮಾಡಿದ್ವಿ ಅಲ್ಲಿ ಏನಾರು ಹೇಳಿದ್ರೆ? ನಾವು ಜಿಲ್ಲಾಡಳಿತಕ್ಕೆ ಪತ್ರ ಕೊಟ್ಟಿದ್ದೀವಿ. ಏನು ಆಗಿರುವಂತ ಲೋಪದೋಷಗಳಿಗೆ ಅದ್ರ ಮೇಲೆ ಕ್ರಮ ವಹಿಸಬೇಕು, ಅವ್ರನ್ನ ಇಲ್ಲಿಂದ ತೆರವುಗೊಳಿಸೋಕೆ ಸರ್ಕಾರಕ್ಕೆ ಸೂಚನೆ ನೀಡಿ ಸರ್ಕಾರದಿಂದ ಅನುಮತಿ ತಗೊಂಡು ಇವ್ರನ್ನ ಇಲ್ಲಿಂದ ತೆರವುಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗೆ 13ನೇ ತಾರೀಕಿಗೆ ನಾವು ಅದನ್ನು ಪತ್ರವನ್ನ ಹಾಕಿದ್ವಿ. ಸರ್ಕಾರಕ್ಕೆ ಏನಾರು ಗಮನ ಸೆಳೆದಿದೆ? ಅದೇ ಸರ್ಕಾರಕ್ಕೆ ಗಮನ ತರೋಕೆ ನಾವು DC ಮುಖಾಂತರನೇ ತರಬೇಕು, ಜಿಲ್ಲಾಡಳಿತ ಮುಖಾಂತರನೇ ತರಬೇಕಾಗಿದೆ. ಅದು ಮಾಡಿದೀವಿ. ಮತ್ತು ಸರ್ಕಾರಕ್ಕೆ ಇಮೇಲ್ ಮಾಡಿದೀವಿ ನಾವು ಚೀಫ್ ಸೆಕ್ರೆಟರಿಗೆ, ಅವ್ರಿಗೂ ಕೂಡ ಒಂದು ಮಾಡಿದೀವಿ. ಅದು ಈಗಾಗಲೇ ಅದು ಇಮೇಲ್ ಜಿಲ್ಲಾಧಿಕಾರಿಗಳಿಗೆ ಬಂದಿದೆ. ಅವರು ಅದ್ರ ಬಗ್ಗೆ ಕ್ರಮ ವಹಿಸಬೇಕು. ಇದುವರೆಗೆ ನಮಗೂ ಅದ್ರ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಅಲ್ಲ, ಈಗ ನಿಮ್ಮ ಪ್ರಮುಖವಾಗಿ ಈಗ ನಿಮ್ಗೆ ಏನ್ ಮಾಡ್ಬೇಕು ಸರ್ಕಾರ ಜಿಲ್ಲಾಡಳಿತ? ನಮ್ಗೆ ಜಿಲ್ಲಾಡಳಿತ ಮೊದಲನೇ ಬಾರಿಗೆ ನಾವು ಕೇಳೋದಿಷ್ಟೇ, ಫಸ್ಟು ಏನು ನಂದಿನಿಯವ್ರನ್ನ ಜಿಲ್ಲಾ ಪಂಚಾಯತಿಯಿಂದ ವರ್ಗಾವಣೆ ಮಾಡಬೇಕು. ಎರಡನೇದು ಏನು ಕಬ್ಬಣ ಸಾಗಾಣಿಕೆ ಮಾಡಿದೆ ಸುಮಾರು 60 ಟನ್ನು, ಅಲ್ಲಿಗೆ ಸುಮಾರು ಅದನ್ನ ಅಂದಾಜು ಮೊತ್ತ 25 ಲಕ್ಷದಿಂದ 30 ಲಕ್ಷ ಅಮೌಂಟ್ ಆಗುತ್ತೆ ಇವತ್ತಿನ ಮಾರುಕಟ್ಟೆ ದರದಲ್ಲಿ. ಅದನ್ನ ರಿಕವರಿ ಮಾಡಬೇಕು, ಅವ್ರ ಮೇಲೆ FIR ಮಾಡಬೇಕು ಅನ್ನೋದು ನಮ್ದು ಬೇಡಿಕೆ ಹೇಳ್ತಾ ಇದ್ದೀವಿ. ಈಗ ಜಿಲ್ಲಾ ಪಂಚಾಯತಿಲಿ ಈ ತರ ಆದ್ರೆ ಇನ್ನು ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಆಡಳಿತ ಹೇಗೆ ನಡೀತಾ ಇದೆ ಅನ್ಸ್ಬೋದು? ಅಲ್ಲ, ಎಲ್ಲೂ ಆಡಳಿತ ನಡೀತಾ ಇಲ್ಲ. ಈ ಆಡಳಿತ ನಡೆಸುವ ಮೇನು ಉಸ್ತುವಾರಿಯೇ ನಮ್ಮ CO ನ್ಯಾಯವಾಗಿಲ್ಲ ಅಂತಂದಾಗ ಅವರೇ ನ್ಯಾಯವಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತಂದ ಸಂದರ್ಭದಲ್ಲಿ ಇನ್ನ ತಾಲೂಕ್ ಪಂಚಾಯತಿ EO ಯಾವ ರೀತಿ ಮಾಡ್ತಾರೆ, ಅಲ್ಲಿ ಸಂಬಂಧಪಟ್ಟಂತ ಇಲಾಖೆಯಲ್ಲಿ PDOಗಳು ಎಷ್ಟೇನ ಈಗಾಗಲೇ ಲೋಕಾಯುಕ್ತರು ನೇರವಾಗಿ ದೂರು ದಾಖಲಿದೆ. ಈ ಮಂಡ್ಯ ಜಿಲ್ಲೆ ಹೆಚ್ಚುವರಿಯಾಗಿ ಲೋಕಾಯುಕ್ತ ದಾಳಿಯಾಗಿದೆ. ಪಂಚಾಯತಿ PDOಗಳ ಮೇಲೆ ಕ್ರಮ ವಹಿಸಬೇಕು, ಅವ್ರ ಮೇಲೆ FIR ಮಾಡಬೇಕು ಅಂತ ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಒಬ್ಬ ನ್ಯಾಯಾಧೀಶರೇ ಹೇಳಿದ್ರು ಒಬ್ಬ CO ಆಗಿ ಅವ್ರ ಜವಾಬ್ದಾರಿನ ಅವ್ರ ಮೇಲೆ FIR ಮಾಡ್ದೇನೆ ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಸ್ಯೆ. ಅದರಿಂದನೂ ಅದು ಕೂಡ ನಮಗೆ ಇದೊಂದು ಪಾಯಿಂಟ್ ಆಗಿದೆ. ಈಗ PDOಗಳ ಮೇಲೆ ಕ್ರಮ ವಹಿಸಬೇಕು.
ಈಗ ಎಲ್ಲಾ ಪಂಚಾಯತಿಲು ಭ್ರಷ್ಟಾಚಾರ ಮಾಡ್ಕೊಂಡ್ ಹೋಯ್ತಾ ಇದ್ರೆ ಗ್ರಾಮಗಳು ಮತ್ತು ಅಭಿವೃದ್ಧಿ ಆಗೋದು ಯಾವ ರೀತಿ? ಬಡವ್ರ ಬಗ್ಗರಿಗೆ ನ್ಯಾಯ ಸಿಕ್ಕುದು ಎಲ್ಲಿ? ಖಾತೆಗಳು ಯಾರು ಇನ್ನೊಂದಕ್ಕೆ ಹೇಳಿ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. ಕೂಲಿ ಕಾರ್ಮಿಕರಿಗೆ ಸಮಗ್ರವಾಗಿ ನರೇಗಾದಲ್ಲಿ ಉದ್ಯೋಗ ಕೆಲಸ ಸಿಗ್ತಾ ಇಲ್ಲ. ಈಗ ಹಲವಾರು ಲೋಪಗಳ ಪಿಡಿಒಗಳು ಲೂಟಿ ಮಾಡ್ತಾ ಇದ್ದಾರೆ. ಆ ಲೂಟಿ ಮಾಡ್ತಕ್ಕಂಥದ್ದು ನೇರವಾಗಿ ಇವಾಗಲೇ ಲೋಕಾಯುಕ್ತನೇ ಪ್ರಕರಣಗಳನ್ನ ದಾಖಲಿಸ್ಕೊಂಡು ಡಾಕ್ಯುಮೆಂಟ್ನೇ ಕೊಡ್ದೇನೆ ನಿರ್ಲಕ್ಷ್ಯ ವಹಿಸ್ತಾರಂತ ಪಿಡಿಒಗಳ ಮೇಲೆ ಈಗಾಗಲೇ ಅವರು ಸ್ವಯೋಜಿತವಾಗಿ ಸ್ವಯಂ ಪ್ರೇರಿತವಾಗಿ ದಾಖಲೆ ಮಾಡ್ಕೊಂಡು ಲೋಕಾಯುಕ್ತ ಪ್ರಕರಣಗಳು ದಾಖಲಿಸ್ತಾರೆ. ಅದ್ರ ಮೇಲೆ ಇವ್ರು FIR ಮಾಡಿ ಅಂತ ಈಗಾಗಲೇ ಸೂಕ್ತವಾಗಿ ನಿರ್ದೇಶನ ನೀಡಿದ್ದಾರೆ. ನೀಡಿದ್ರು ಸಿಒಗಳು ಯಾಕೆ ಇದನ್ನ ಅವ್ರ ಮೇಲೆ FIR ಮಾಡ್ದೇನೆ ವಿಳಂಬ ಮಾಡ್ತಾರೆ ಅನ್ನೋದನ್ನ ನಾವು ಈಗ ಅದನ್ನೇ ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಸಮಗ್ರವಾಗಿ ಅವ್ರು ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಡ್ಬೇಕು ಅವರು. ನಿಮ್ಮ ಹೋರಾಟಕ್ಕೆ ಶುಭ. ನಮಸ್ತೆ.